ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಬಿಲ್ವ ತೈಲ ಬಗ್ಗೆ. ಬಿಲ್ವ ತೈಲ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಇದನ್ನು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ ಏನು, ಯಾರು ಇದನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬಿಲ್ವ ತೈಲ ನೋಡ್ರಿ, ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮಗೆ ಯಾವುದೇ ರೀತಿ ಕಿವಿ ಸಮಸ್ಯೆ ಐತಿ, ಕಿವಿಯಲ್ಲಿ ರೋಗ ಐತಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಇದ್ರ ಉಪಯೋಗ ಮಾಡ್ತಾರೆ. ಉದಾಹರಣೆಗೆ ನಿಮ್ಗೆ ಕಿವಿ ಕೇಳಿಸೋದು ಕಡಿಮೆ ಆಗೈತೆ ಅಂದ್ರೆ, ಇಲ್ಲ ಕಿವ್ಯಾಗ ಯಾವಾಗಲೂ ನಿಮ್ಗೆ ಗುಯ್ ಅಂತ ಒಂದು ಸೌಂಡ್ ಬರ್ತಿರ್ತೈತೆ, ಅದಕ್ಕೆ ಟಿನೈಟಿಸ್ ಅಂತೀವಿ. ಇಲ್ಲ ಕಿವ್ಯಾಗಿಂತ ಏನರ ಡಿಸ್ಚಾರ್ಜ್ ಆಗಕ್ಕೆ ಕುಂತೈತೆ ಅಂದ್ರೆ, ಪದಾರ್ಥ ಮಲ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದ್ರೆ, ಇಲ್ಲ ನಿಮಗೆ ಕಿವ್ಯಾಗ ನೋವು ಐತೆ ಅಂದ್ರೆ, ಕಿವಿ ಒಳಗಡೆ ಇನ್ಫೆಕ್ಷನ್ ಆಗೈತೆ ಅಂದ್ರೆ, ಕಿವ್ಯಾಗ ಇಯರ್ ವ್ಯಾಕ್ಸ್ ಐತೆ ಅಂದ್ರೆ, ಇಲ್ಲ ಬಹಳ ದುರ್ಗಂಧ ಬರ್ತೈತೆ ಕಿವ್ಯಾಗಿಂತ ಅಂದ್ರೆ, ಇವೆಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನು ಉಪಯೋಗ ಮಾಡಿರ್ತಾರೆ ರೀ. ಸೊ ನೋಡ್ರಿ, ಇದು ಔಷಧಿ ಒಳಗಡೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಾಮೇಟ್ರಿ ಪ್ರಾಪರ್ಟೀಸ್ ಇರ್ತಾವೆ. ಈ ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ಬಿಲ್ವ ಬೇಲ್ ಅಂತ ಕರಿತೀವಿ, ಮತ್ತು ಇದ್ರೊಳಗೆ ಗೌಟ್ ಮಿಲ್ಕ್ ಆಡಿನ ಹಾಲು ಮತ್ತು ಸಿಸೆಮ್ ಆಯಿಲ್ ತಿಳ್ತೈಲ ಇರ್ತೈತಿ, ಮತ್ತು ಹರ್ಬ್ಸ್ನಾಗ ಮಂಜಿಷ್ಟ ಹರಿದ್ರ ಹಾಕಿ ತಯಾರು ಮಾಡ್ಲಾಗ್ತೈತಿ ರೀ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳಿಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಡಾಕ್ಟರ್ ನಿಮ್ಗೆ ಇದನ್ನು ಕೆಲವೊಂದಿಷ್ಟು ಕೇಸಸ್ನಾಗ 2 ಹನಿ ಬೆಳಿಗ್ಗೆ 2 ಹನಿ ರಾತ್ರಿ, ಈ 2 ಕಿವ್ಯಾಗಿದ್ರೆ 2 ಕಿವ್ಯಾಗ, 1 ಕಿವ್ಯಾಗಿದ್ರೆ 1 ಕಿವ್ಯಾಗ ಹಾಕೊಳ್ಳಿಕ್ಕೆ ಹೇಳಿರ್ತಾರೆ. ಸಿವಿಯರ್ ಕಂಡೀಷನ್ನಾಗ 2 ಹನಿ ಬೆಳಿಗ್ಗೆ, 2 ಹನಿ ಮಧ್ಯಾಹ್ನ, 2 ಹನಿ ರಾತ್ರಿ ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನ ಇದನ್ನು ಉಪಯೋಗಿಸ್ಬೇಕು? ಸೊ ನೋಡ್ರಿ, ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ ಎಲ್ಲ ಪರಿಶೀಲನೆ ಮಾಡಾದ್ಮೇಲೆ, ರಿಪೋರ್ಟ್ಸ್ ನೋಡಾದ್ಮೇಲೆ ಡಾಕ್ಟರ್ ಇದ್ರ ಜೊತೆ ಏನು ಟ್ಯಾಬ್ಲೆಟ್ ಕೊಡ್ತಾರೆ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೆ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನು ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ಉಪಯೋಗ ಮಾಡಿರಿ. ಇದರಲ್ಲಿ ನೋಡ್ರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋಂಗಿಲ್ಲ. ಈಗ ಯಾರು ಇದನ್ನು ಉಪಯೋಗ ಮಾಡಬಾರ್ದು? ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಹೇಳೀನಿ, ಯಾವುದೇ ಘಟಕ ದ್ರವ್ಯ ಇಲ್ಲ ಮೊದಲು ನಿಮಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, 146 ರೂಪಾಯಿದಾಗ 25 ml ಅದು ನಿಮ್ಗೆ ಇದು ಸಣ್ಣ ಬಾಟಲ್ ಬರ್ತೈತೆ ರೀ. ಬೈದ್ಯನಾಥ್ ಕಂಪ್ನಿದು ಬಿಲ್ವ ತೈಲ. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸನ್. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಇದನ್ನ ತೈಲ ತಯಾರು ಮಾಡ್ತಾರೆ. ಯಾವುದರ ಬ್ರ್ಯಾಂಡಿಂಗ್ ನೀವು ತೊಗೋಬೋದು, ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತಿ. ಬ್ರ್ಯಾಂಡ್ ಟು ಬ್ರ್ಯಾಂಡ್ ಇದ್ರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆಯ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನು ಒತ್ತಿಕ್ರಿ. ಅದನ್ನು ಒತ್ತಿಕಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.